ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿಗಾಗಿ ಸುಮಾರು 1,22,00,000 ಮಹಿಳೆಯರು ಎಲ್ಲರೂ ಕೂಡ ಕಾಯ್ತಾ ಇದ್ರಿ, ಹೌದಲ್ವಾ? ಸೊ ಹಾಗಾದ್ರೆ ಈ ಒಂದು 16ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದು ಯಾವಾಗ ತಲುಪತ್ತೆ ಅನ್ನುವಂತಹ ಕ್ವಶನ್ ದಿನೇ ದಿನೇ ಇದನ್ನೇ ಕೇಳ್ತಾ ಇದೀವಿ. ಆದ್ರೆ ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಗಳು ಬರ್ತಾ ಇದಾವೆ. ವೀಕ್ಷಕರೇ, ನೀವು ಪೂರ್ತಿಯಾಗಿ ವಿಡಿಯೋನ ನೋಡೋದಿಲ್ಲ. ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದಿಲ್ಲ, ಮಾಹಿತಿಯನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ನೀವು ಒಂದ್ಸಾರಿ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ಆ ರೀತಿ ಕ್ವಶನ್ ಕೇಳೋದಿಲ್ಲ ನೀವು. ಯಾಕಂದ್ರೆ ಯಾವ ದಿನದಂದು ಬಿಡುಗಡೆ ಆಗುವಂತದ್ದು, ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುವಂತದ್ದು ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀವಿ ನಾವು. ಆದ್ರೆ ಕ್ಲಿಯರ್ ಆಗಿ ತಿಳ್ಕೊಳ್ಳದ ಕಾರಣಕ್ಕಾಗಿ ನೀವು ಕಮೆಂಟ್ ಗಳನ್ನ ಮಾಡ್ತೀರಿ. ಸೊ ಹೀಗಾಗಿ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಪ್ರಾರಂಭವಾಗಲಿದೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಯೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು 15ನೇ ಕಂತಿನ ಹಣದವರೆಗೂ ಕೂಡ ಪಡ್ಕೊಂಡಿದ್ದೀರಿ. ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು 14 ಮತ್ತು 15ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ನಿಮಗೆ ಒಂದು ಕ್ಲಿಯರಿಟಿ ಕೊಡೋದಾದ್ರೆ ವೀಕ್ಷಕರೇ, 14, 15 ಅಥವಾ ಹಿಂದೆ ಯಾವ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ಮುಂದೆ ಬರೋದಿಲ್ಲ. ಯಾಕಂದ್ರೆ ಮೊದಲು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳಲ್ಲಾಗಿರ್ಲಿ ಅಥವಾ ನಿಮ್ದು ಏನಾದ್ರೂ ಪ್ರಾಬ್ಲಮ್ ಇದೆ ಅನ್ನುವಂಥದ್ದನ್ನ ಕಂಡು ಹಿಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಕೂಡ ಏನಾದ್ರೂ ತಾಂತ್ರಿಕ ದೋಷ ಆಗಿದ್ರೆ ಅಥವಾ ನಿಮ್ದು ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿ ಇರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ತಾಯಿಯರದು ಒಂದು ಹೆಂಗಿದ್ದ ಹುಡುಗರು ನೋಡ್ತಾ ಇದ್ರೆ ನಿಮ್ಮ ತಾಯಿಯರ ಅಕೌಂಟ್ ಗಳು ಚಾಲ್ತಿ ಇದಾವ ಇಲ್ವಾ ನೋಡ್ಕೊಳ್ಳಿ. ಯಾಕಂದ್ರೆ ಟ್ರಾನ್ಸಾಕ್ಷನ್ ಮಾಡಿರೋದಿಲ್ಲ, ಟ್ರಾನ್ಸಾಕ್ಷನ್ ಮಾಡಿರೋದ ಕಾರಣಕ್ಕಾಗಿ ಪೆಂಡಿಂಗ್ ಅಂತ ಉಳಿತಾ ಇದ್ರೆ, ಸೊ ಪೆಂಡಿಂಗ್ ಅಂತ ಏನಾದ್ರೂ ಯಾರ್ದಾದ್ರೂ ಉಳಿದಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಇರ್ಲಿಲ್ಲಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಏನಾಗಿರುತ್ತೆ, ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಹೀಗಾಗಿ ಬ್ಯಾಂಕ್ನವ್ರು ಏನ್ ಮಾಡಿರ್ತಾರೆ, ಟ್ರಾನ್ಸಾಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ. ಅದನ್ನ ಮೊದಲು ನೀವು ಚಾಲ್ತಿಗೊಳಿಸಬೇಕಾಗತ್ತೆ, ಆಗ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ನಿಮಗೆ ಈ ಒಂದು ಯಾವುದೇ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಸಹಿತ ನನಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಮೊದಲು ಪ್ರಾಬ್ಲಮ್ ಏನಿದೆ ಅನ್ನುವಂಥದ್ದನ್ನ ಕಂಡು ಹಿಡ್ಕೊಳ್ಳಿ. ಏನಾದ್ರೂ ರೇಷನ್ ಕಾರ್ಡ್ ರದ್ದಾಗಿದೆಯಾ? ಸೊ ರೇಷನ್ ಕಾರ್ಡ್ ರದ್ದಾಗಿದೆ ಅಂದ್ರೂ ನಿಮಗೆ ಹಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲಿಜಿಬಲ್ ಇದ್ರೆ ಆದ್ರೂ ಸಹಿತ ರದ್ದು ಮಾಡಿದ್ರೆ ಏನಾದ್ರೂ ಮಾಡಬಹುದು. ಆದ್ರೆ ನೀವು ಎಲಿಜಿಬಲ್ ಇಲ್ಲ, ರೇಷನ್ ಕಾರ್ಡ್ ರದ್ದಾಗಿದೆ ಅಂದ್ರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗೋದಿಲ್ಲ. ಸರ್ಕಾರ ಮೊದಲೇ ಹುಡ್ಕಾಡ್ತಾ ಇದೆ, ಸೊ ಯಾರು ಎಲಿಜಿಬಲ್ ಇಲ್ಲ ಅಂತವರನ್ನ. ಸೊ ಅದಕ್ಕಾಗಿ ನೀವು ಅಂತದ್ರಲ್ಲಿ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಹಣ ಪಡಿತಾನ ಅಂತ ಹೇಳಿದ್ರೆ ಆ ರೀತಿ ಸಾಧ್ಯ ಇಲ್ಲ. ಸೊ ಇನ್ನು ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನುವಂತಹ ಕ್ವಶನ್ಸ್ ಗಳು ಪ್ರತಿಯೊಬ್ಬರ ಮಹಿಳೆಯರ ತಲೆಯಲ್ಲಿ ಇರುವಂತದ್ದು. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನಾನು ಹೇಳ್ತಕ್ಕಂತಹ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳಿ ವೀಕ್ಷಕರೇ. ಯಾಕಂದ್ರೆ ನೀವು ತಿಳ್ಕೊಳ್ಳಲ್ಲ, ಕಮೆಂಟ್ಸ್ ಗಳನ್ನ ಮಾಡ್ತೀರಿ. ಇಲ್ಲಿ ಕೇಳಿ, 16ನೇ ಕಂತಿನ ಹಣ ಜನವರಿ 1ನೇ ವಾರದಲ್ಲಿ ಬಿಡುಗಡೆ ಆಗತ್ತೆ ಅಂತ ನಾನು ಹೇಳಿದ್ದೆ, ಹೌದಲ್ವಾ? ಸೊ ಇದೀಗ ಸದ್ಯದಲ್ಲಿನೇ ನಾಳೆ ಅಥವಾ ನಾಡ್ದು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ನಾಳೆ ಅಥವಾ ನಾಡ್ದು ಅನ್ನುವಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೀವು ತಿಳ್ಕೊಂಡಿರ್ತೀರಿ ಈಗಾಗಲೇ ಜಮಾ ಆಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಆ ರೀತಿ ಇಲ್ಲ, ಜಮಾ ಆಗ್ಬೇಕಾಗಿತ್ತು ನಿಜ, ಇದು ಇಲ್ಲ ಅನ್ನೋದಿಲ್ಲ. ಆದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವು ಸದ್ಯನೇ ಬಿಡುಗಡೆ ಮಾಡ್ತೀವಿ ಅಂತ ಏನೋ ಅಪ್ಡೇಟ್ ಕೊಟ್ಟಿಲ್ಲ ಅವರು. ಅದಕ್ಕೋಸ್ಕರ ಈಗ ಈ ಒಂದು ವಾರದಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಅಂತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಬಹಳಷ್ಟು ಜನ ಕಾಯ್ತಾ ಇದ್ರಿ, ಇಲ್ಲ ಅನ್ನೋದಿಲ್ಲ. ಆದ್ರೆ 16ನೇ ಕಂತಿನ ಹಣ ಬಿಡುಗಡೆ ಆಗೋದಿದ್ರೆ ಡಿಸೆಂಬರ್ 15ನೇ ತಾರೀಕಿನೇ ಬಿಡುಗಡೆ ಆಗಬಹುದಾಗಿತ್ತು. ಅದು ಯಾಕಂದ್ರೆ 15ನೇ ಕಂತಿನ ಹಣ ಬಿಡುಗಡೆ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಡಿಲೇ ಆಯ್ತು. ಹೀಗಾದ ಕಾರಣಕ್ಕಾಗಿ 16 ಮತ್ತು 17ನೇ ಕಂತಿನ ಹಣ ಜನವರಿ ತಿಂಗಳಲ್ಲಿ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ಇದನ್ನ ಬಿಡುಗಡೆ ಮಾಡಿದ್ರೆ ಸುಮಾರು ನಮಗೆ 15 ದಿನದವರೆಗೂ ಕೂಡ ನಮಗೆ ಈ ಒಂದು 16ನೇ ಕಂತಿನ ಹಣ ಬಿಡುಗಡೆ ಆಗತ್ತೆ. ನೆಕ್ಸ್ಟ್ 17ನೇ ಕಂತಿನ ಹಣ ಕೂಡ ಒಂದು 15 ದಿನ ಜಮಾ ಆಗತ್ತೆ. ಈ ರೀತಿ ಡಿವೈಡ್ ಮಾಡಿ ಜಮಾ ಆಗ್ತಾರೆ. ಆದ್ರೆ ಸದ್ಯಕ್ಕೆ ನಮಗೆ ಬರ್ತಾ ಇರುವಂತದ್ದು 16ನೇ ಕಂತಿನ ಹಣ ಮಾತ್ರ. ಸುಮಾರು 2,400 ಕೋಟಿ 500 ಕೋಟಿ ಆದ್ರೂ ಮಾತ್ರ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಲಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು. ಸೊ 2 ಕಂತಿನ ಹಣ ಸದ್ಯದಲ್ಲಿ ಜಮಾ ಆಗೋದಿಲ್ಲ, ಡಿವೈಡ್ ಆಗಿ ಜಮಾ ಆಗತ್ತೆ. ಮೊದಲು 16, ನೆಕ್ಸ್ಟ್ 17ನೇ ಕಂತಿನ ಹಣ ಸದ್ಯದಲ್ಲಿ ಸ್ಪೀಡ್ ಆಗಿ ಜಮಾ ಆಗ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಯಾದಗಿರಿ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ,
ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗಾದ್ರೂ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ಜಮಾ ಆಗತ್ತೆ. ಆದ್ರೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಕೂಡ ಬಂದು ಒಂದೇ ದಿನದಲ್ಲಿ ಜಮಾ ಆಗೋದಿಲ್ಲ. ಇಲ್ಲಿರುವಂತಹ ಫಲಾನುಭವಿಗಳಿಗೆ ಸುಮಾರು 1,00,000 ಫಲಾನುಭವಿಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಇದ್ರೆ ಸುಮಾರು 10,000 ರಿಂದ 15,000 ಜನರಿಗೆ ಜಮಾ ಇಂದು ಆದ್ರೆ ನಾಳೆ ಕೂಡ 10,000 ರಿಂದ 15,000 ಫಲಾನುಭವಿಗಳಿಗೆ ಜಮಾ ಆಗತ್ತೆ. ಸೊ ಈ ರೀತಿ ಹಂತ ಹಂತವಾಗಿ ಜಮಾ ಆಗಿ ಕ್ಲಿಯರ್ ಆಗತ್ತೆ ವೀಕ್ಷಕರೇ. ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಒಮ್ಮೆಲೆ ಒಂದೇ ದಿನದಲ್ಲಿ ಯಾರಿಗೂ ಕೂಡ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸ್ಪೀಡ್ ಆಗಿ ಜಮಾ ಮಾಡೋದಿದ್ರೆ 2 ದಿನದಲ್ಲಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇದ್ರು. ಆ ರೀತಿ ಕ್ಲಿಯರ್ ಮಾಡ್ತಾ ಹೋದ್ರು ಸಹಿತ ತಾಂತ್ರಿಕ ದೋಷ ಉಂಟಾಗತ್ತೆ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ನಾವು ಹಣ ಹಾಕ್ತಿವಿ ಅಂತ ಹೇಳಿ ಹಂತ ಹಂತವಾಗಿನೇ ಈಗ ಹಣವನ್ನ ಹಾಕ್ತಾ ಇದಾರೆ. ಸೊ ನಾವು ಸಹಕರಿಸೋಣ, ಇಲ್ಲ ಅನ್ನೋದಿಲ್ಲ. ಆದ್ರೆ ಡೆಫಿನೆಟ್ಲಿ ನಮ್ಗೆ ಹಣ ಬರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಎಲ್ಲರೂ ಕೂಡಿಸಿ ಮನವಿ ಮಾಡೋಣ. ಸೊ ಇಷ್ಟು ನಮಗೆ ಅಪ್ಡೇಟ್ ಲೇಟೆಸ್ಟ್ ಆಗಿ ಸಿಕ್ಕಿತ್ತು. ಈಗ ಸದ್ಯದಲ್ಲಿ ನಿಮ್ಗೆ ಹಣ ಬರಲಿದೆ. ಸೊ ಎಲ್ಲ ಅಪ್ಡೇಟ್ಗಳು ನಿಮಗೆ ಕ್ಲಿಯರ್ ಆಗಿ ತಿಳಿದಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚಿಕೊಳ್ಳೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.